ಕತ್ತೆ ಕತ್ತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಇವತ್ತು ಮಕ್ಕಳೇ ಒಂದು ಸ್ಪೆಷಲ್ ಆದ ಕತೆ ಬರೆದು ತಂದಿದ್ದಾನೆ. ಕತೆ ಹೆಸರು ಪೀಚ್ ಹಣ್ಣುಗಳು. ಈಗ ಹೇಳ್ತೇನೆ ಹೊಸ ಕತೆ, ಪೀಚ್ ಹಣ್ಣುಗಳು. ಹಿಮಾಲಯದ ತಪ್ಪಲಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ನೂರಿ ಹಾಗೂ ಶಬ್ನಮ್ ಎಂಬ ಗೆಳತಿಯರಿದ್ದರು. ಇಂದಿಗೂ ಹಿಮಾಲಯದ ತಪ್ಪಲು ಪ್ರಕೃತಿಯ ಅದ್ಭುತ ಸೌಂದರ್ಯದಿಂದ ಕೂಡಿದೆ. ಬಹು ಹಿಂದಿನ ಕಾಲದಲ್ಲಿ ಇನ್ನೂ ಪ್ರಕೃತಿ ಸುಂದರವಾಗಿತ್ತು. ಪ್ರಕೃತಿಯ ಮಡಿಲಲ್ಲೇ ಬೆಳೆದ ನೂರಿ ಹಾಗೂ ಶಬ್ನಮ್ ದಿನಾಗಲೂ ಕಾಡು ಗುಡ್ಡೆ ಸುತ್ತುತ್ತಾ ಹರಟುತ್ತಾ ಹಾಡುತ್ತಾ ಬಹಳ ವಿಹರಿಸುತ್ತಿದ್ದರು. ನೂರಿಯ ಅಮ್ಮ ಅಪ್ಪ ಹಣ್ಣು ಹೂವಿನ ವ್ಯಾಪಾರ ಮಾಡುತ್ತಿದ್ದರು, ಹಾಗೂ ಶಬ್ನಮ್ನ ಅಮ್ಮ ಅಪ್ಪ ಉಣ್ಣೆ ಶಾಲಿನ ವ್ಯಾಪಾರ ಮಾಡುತ್ತಿದ್ದರು. ಎರಡೂ ಕುಟುಂಬದ ವ್ಯಾಪಾರ ಅಷ್ಟೇನೂ ಉತ್ತಮವಿಲ್ಲದೆ ಕಷ್ಟದಲ್ಲೇ ಜೀವನ ನಡೆಸುತ್ತಿದ್ದರು. ಎರಡೂ ಕುಟುಂಬದವರು ಬಹಳ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡಿದ್ದರು. ಬೇಸಿಗೆಯಲ್ಲಿ ಒಂದು ದಿನ ಶಬ್ನಮ್ ನೂರಿಯೊಡನೆ, ಗೆಳತಿ, ಇಂದು ಒಳ್ಳೆ ಬಿಸಿಲಿದೆ, ನಾನು ನೀನು ಗಂಗಾ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೋಗೋಣವೇ ಎಂದು ನೂರಿಯನ್ನು ಕೇಳಿದಳು. ನೂರಿಯು ಬಲೂ ಚೂಟಿ ಹುಡುಗಿ. ಶಬ್ನಮ್ನ ಮಾತಿಗೆ ಕೂಡಲೇ ಒಪ್ಪಿಗೆ ಇತ್ತಳು. ಮತ್ತೇನಾಯ್ತು ಗೊತ್ತಾ ಮಕ್ಕಳೇ? ನೂರಿ ಶಬ್ನಮ್ ಗಂಗಾ ನದಿಯ ದಡದಲ್ಲಿ ಇದ್ದ ಒಂದು ಚಿಕ್ಕ ದೋಣಿಯಲ್ಲಿ ಕುಳಿತು ತಾವೇ ದೋಣಿಯ ಹುಟ್ಟು ಹಾಕುತ್ತಾ ಮುಂದೆ ಮುಂದೆ ಸಾಗಿದರು. ನದಿಯ ನೀರು ಪ್ರಶಾಂತವಾಗಿತ್ತು. ಬೇಸಿಗೆಯಾದ್ದರಿಂದ ನೀರಲ್ಲಿಯೂ ಸೆಳೆತವಿರಲಿಲ್ಲ. ನದಿಯ ಇಕ್ಕೆಲದಲ್ಲಿ ಹಸಿರಿನ ಹಂದರವೇ ಹಮ್ಮಿಕೊಂಡಿತ್ತು. ಮುಂದೆ ಮುಂದೆ ಹೋಗಿ ಒಂದು ನದಿ ಕಿನಾರೆಯಲ್ಲಿ ವಿಶ್ರಾಂತಿ ಪಡೆಯಲು ದೋಣಿಯನ್ನು ನಿಲ್ಲಿಸುತ್ತಾಳೆ ಶಬನಮ್. ಇಬ್ಬರೂ ದೋಣಿಯಿಂದ ಇಳಿದು ಅಲ್ಲಿಯೇ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತುತ್ತಾ ವಿಶೇಷ ಗಿಡ ಬಳ್ಳಿಯನ್ನು ಗಮನಿಸುತ್ತಾ ಮುಂದೆ ಮುಂದೆ ಹೋಗುತ್ತಾರೆ. ಮುಂದೆ ಹೋಗುವಾಗ ಅವರಿಗೊಂದು ಅಪರೂಪದ ಹಣ್ಣಿನ ಮರ ಕಣ್ಣಿಗೆ ಬೀಳುತ್ತದೆ. ಮರದ ತುಂಬ ಹಳದಿ ಕೆಂಪು ಬಣ್ಣದ ಹಣ್ಣುಗಳಿತ್ತು. ನೂರಿ ಓಡಿ ಹೋಗಿ ಆ ಹಣ್ಣನ್ನು ಕೊಯ್ದು ಕಚ್ಚಿ ತಿಂದಳು. ಹಣ್ಣು ಬಹಳ ಸ್ವಾದಿಷ್ಟವಾಗಿತ್ತು. ಗೆಳತಿಯರಿಬ್ಬರೂ ಖುಷಿ ಖುಷಿಯಲ್ಲಿ ಹೊಟ್ಟೆ ಬಿರಿಯುವಷ್ಟು ಆ ಅಪರೂಪದ ಹಣ್ಣನ್ನು ತಿಂದರು. ಮನೆಯಲ್ಲಿ ಅವರ ಅಪ್ಪ ಅಮ್ಮನ ನೆನಪಾಗಿ ತಮ್ಮ ಅಂಗಿಯಲ್ಲಿ ಹಿಡಿಯುವಷ್ಟು ಹಣ್ಣನ್ನು ಕಿತ್ತುಕೊಂಡರು. ಹಣ್ಣನ್ನು ಅಂಗಿಯಲ್ಲಿ ತುಂಬಿಕೊಂಡು ಬರುತ್ತಿರುವಾಗ ಅಲ್ಲೇ ಒಂದು ಮರದ ಕೆಳಗೆ ಒಬ್ಬ ನಾಗಸಾಧು ಕುಳಿತಿದ್ದು ಗೆಳತಿಯರು ನೋಡಿ ಭಯಪಡುತ್ತಾರೆ. ಆತನ ವಿಚಿತ್ರ ವೇಷಭೂಷಣ ಭಯ ತರಿಸುವಂತಿತ್ತು. ಗೆಳತಿಯರು ನಾಗಸಾಧು ನೋಡದಂತೆ ಮೆಲ್ಲನೆ ಹೆಜ್ಜೆ ಇಡುತ್ತಾ ಮುಂದೆ ಸಾಗುತ್ತಾರೆ. ಆದರೆ ಅವರ ಹೆಜ್ಜೆ ಶಬ್ದ ಕೇಳಿ ನಾಗಸಾಧು ಆ ಗೆಳತಿಯರನ್ನು ನೋಡಿಬಿಡುತ್ತಾನೆ. ತನ್ನ ಧ್ಯಾನಕ್ಕೆ ಭಂಗ ತರಿಸಿದ ಆ ಹುಡುಗಿಯರನ್ನು ನೋಡಿ ಆತನಿಗೆ ಕೋಪ ಬರುತ್ತದೆ. ಅವರಿಬ್ಬರನ್ನು ಬಳಿಗೆ ಕರೆದು, ಯಾರು ನೀವು ಎಂದು ನಾಗಸಾಧು ಕೇಳುತ್ತಾನೆ. ಭಯದಿಂದ ತರಗುಡುತ್ತಾ, ನಾವು ವಿಹಾರಕ್ಕೆ ಬಂದವರು ಎಂದು ಮೆಲ್ಲನೆ ಹೇಳುತ್ತಾರೆ ನೂರಿ ಮತ್ತು ಶಬ್ನಮ್. ಅವರಿಬ್ಬರ ಮುಗ್ಧ ಮುಖ ನೋಡಿ ನಾಗಸಾಧು, ಹೋಗಿ ಇನ್ನೆಂದೂ ಇತ್ತ ಕಡೆ ಬರಬೇಡಿ, ನಿಮ್ಮ ಕೈಯಲ್ಲಿರುವುದು ಅಪರೂಪದ ಹಣ್ಣು, ಆ ಹಣ್ಣಿಂದ ಗಿಡಗಳನ್ನು ಬೆಳೆಯಿರಿ, ನಿಮಗೆ ಒಳ್ಳೆಯದಾಗಲಿ ಎಂದು ಹರಸಿ ಕಳಿಸುತ್ತಾನೆ. ಗೆಳತಿಯರಿಬ್ಬರಿಗೂ ಹೋದ ಜೀವ ಬಂದಂತಾಯಿತು. ಮತ್ತೆಂದೂ ಹಿಂದೆ ಮುಂದೆ ನೋಡದೆ ತಮ್ಮ ದೋಣಿಗೆ ವಾಪಸ್ಸು ಮರಳಿ ದೋಣಿ ಏರಿ ಬೇಗನೆ ಹುಟ್ಟು ಹಾಕುತ್ತಾ ಗಂಗಾ ದಡ ಸೇರಿ ಓಡಿ ಹೋಗಿ ತಮ್ಮ ತಮ್ಮ ಮನೆ ಸೇರಿಕೊಂಡರು. ನೂರಿ ತಾನು ಹೊತ್ತು ತಂದ ಹಣ್ಣನ್ನು ಎಲ್ಲರಿಗೂ ಹಂಚಿದಳು. ಆಕೆಗೆ ನಾಗಸಾಧು ಹೇಳಿದ ಮಾತು ಜ್ಞಾಪಕದಲ್ಲಿತ್ತು. ಎಲ್ಲರೂ ಹಣ್ಣನ್ನು ತಿಂದು ಬಿಟ್ಟ ಬೀಜವನ್ನು ಸಂಗ್ರಹಿಸಿದಳು. ಬೀಜಗಳನ್ನು ಜಾಗ್ರತೆಯಾಗಿ ಒಂದು ಅಗಲವಾದ ಬುಟ್ಟಿಯಲ್ಲಿಟ್ಟು ಬಿಸಿಲಲ್ಲಿ ಇರಿಸಿದಳು. ಮನದಲ್ಲಿ ಆ ಬೀಜದಲ್ಲಿ ಗಿಡ ಮಾಡುವ ಕನಸು ಕಾಣತೊಡಗಿದಳು.
ಇತ್ತ ಶಬನಂ ಕೂಡ ತಾನು ತಂದ ಹಣ್ಣನ್ನು ಎಲ್ಲರಿಗೂ ಹಂಚಿ ತಾನೂ ಬೇಕಷ್ಟು ತಿಂದು ಖುಷಿಪಟ್ಟಳು. ಮನೆಗೆ ಬರುತ್ತಲೇ ನಾಗಸೋದು ಹೇಳಿದ ಮಾತನ್ನು ಶಬನಂ ಮರೆತೇ ಬಿಟ್ಟಳು. ಎಲ್ಲರೂ ಹಣ್ಣು ತಿಂದು ಬೀಜವನ್ನು ಕಸದ ಬುಟ್ಟಿಗೆ ಎಸೆದರು. ನೂರಿ ಬಿಸಿಲಲ್ಲಿ ಒಣಗಿಸಿದ ಆ ವಿಶೇಷ ಹಣ್ಣಿನ ಬೀಜವನ್ನು ಮನೆಯ ಹಿಂದೆ ಒಂದು ಪಾತಿ ಮಾಡಿ ತುಂಬ ಜಾಗ್ರತೆಯಾಗಿ ನೆಟ್ಟಳು. ಅದಕ್ಕೆ ಬೇಕಷ್ಟು ನೀರೆರೆದು ದಿನಾ ಬೆಳಿಗ್ಗೆ ಬಂದು ನೋಡುತ್ತಿದ್ದಳು ನೂರಿ. ದಿನ ಕಳೆದಂತೆ ಆ ಬೀಜ ಮೊಳೆದು ಗಿಡವಾಯಿತು. ನೂರಿಯ ಸಂತೋಷಕ್ಕೆ ಪಾರವೇ ಇಲ್ಲ. ನೋಡುತ್ತಿದ್ದಂತೆ ಹಣ್ಣಿನ ಗಿಡಗಳು ಬೇಗನೆ ಬೆಳೆದವು. ನಾಗಸಾಧುವಿನ ಆಶೀರ್ವಾದದಿಂದಲೋ ಏನೋ ಬಹಳ ಬೇಗ ಆ ಗಿಡಗಳಲ್ಲಿ ಹೂಗಳು ಅರಳಿ ಶೀಘ್ರವೇ ಹಣ್ಣುಗಳು ಆಗತೊಡಗಿದವು. ನೂರಿಯ ಅಪ್ಪನಿಗೆ ಆ ಹಣ್ಣನ್ನು ನೋಡಿ ಬಹಳ ಸಂತಸವಾಯಿತು. ಆತ ಆ ಹಣ್ಣಿಗೆ ಪೀಚ್ ಹಣ್ಣುಗಳು ಎಂದು ತಾನೇ ಹೆಸರಿಟ್ಟು ಬುಟ್ಟಿಯಲ್ಲಿ ಕೊಯ್ದು ಮಾರುಕಟ್ಟೆಗೆ ಕೊಂಡೊಯ್ದನು. ಒಳ್ಳೆ ವ್ಯಾಪಾರ ಮಾಡಿದ. ನೂರಿಯು ಕಷ್ಟಪಟ್ಟು ಮನಸ್ಸಿಟ್ಟು ನಟ್ಟ ಬೀಜದಿಂದ ಆಕೆಯ ಜೀವನ ಬಹಳ ಹಸನಾಗಿತ್ತು. ಕೈ ಕೆಸರಾದರೆ ಬಾಯಿ ಮೊಸರು. ಮಕ್ಕಳೇ, ಏನೇ ಕೆಲಸ ಮಾಡಿದರೂ ಕಷ್ಟಪಟ್ಟು ಸಮರ್ಪಣಾ ಭಾವದಿಂದ ಮಾಡಿದರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಗೊತ್ತಾಯ್ತಾ? ಥ್ಯಾಂಕ್ ಯು. ಹೇಗಿದೆ ಶಾಲಿನಿ ಆಂಟಿದು ಕತೆ? ಬಾಯ್.